ಶ್ರೀರಾಮ ಸಕ್ಕರೆ ಕಾರ್ಖಾನೆ ಪುನರಾರಂಭಿಸದಿದ್ದರೆ ಬೃಹತ್ ಪಾದಯಾತ್ರೆ ಸರ್ಕಾರಕ್ಕೆ ಎಚ್ಚರಿಕೆ. ಈ ಭಾಗದ ರೈತರ ಜೀವನಾಡಿಯಾಗಿರುವ ಶ್ರೀರಾಮ ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭಿಸಲು ರಾಜ್ಯ ಸರ್ಕಾರ ಮೀನಾಮೇಷ ಮಾಡುತ್ತಿದ್ದು, ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಟಿ ಅರುಣ್ ಕುಮಾರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕೆಆರ್ ನಗರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ಸಂಘಕ್ಕೆ ಹಸಿರು ಸೇನೆ ರೈತ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ನಾಗೇಶ್ ರವರ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ರೈತರು ಸೇರ್ಪಡೆಗೊಂಡರು. ಹಸಿರು ಸೇನೆ ಸಂಘದ 50ಕ್ಕೂ ಹೆಚ್ಚು ಸದಸ್ಯರು ನಮ್ಮ ರೈತ ಪರ್ವ ಸಂಘಕ್ಕೆ ಸೇರಿರುವುದು ಬಹಳ ಸಂತೋಷವಾಗಿದ್ದು, ನಮ್ಮ ಸಂಘವು ರಾಜ್ಯದಲ್ಲಿ 23 ಜಿಲ್ಲೆಗಳಲ್ಲಿ ನಮ್ಮ ಸಂಘ ಕಾರ್ಯನಿರ್ವಹಿಸುತ್ತಿದ್ದು, ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಸಂಚರಿಸಿ ಪ್ರತಿ ಗ್ರಾಮಗಳಿಗೂ ಭೇಟಿ ನೀಡಿ ಎಲ್ಲ ತಾಲೂಕಿನಲ್ಲೂ ಸಂಘದ ಘಟಕವನ್ನ ಪ್ರಾರಂಭಿಸಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಪರ್ವ ಸಂಘದ ರಾಜ್ಯ ಗೌರವಾಧ್ಯಕ್ಷ ಜೆಎಂ ಕುಮಾರ್, ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಡಾ ಅಬ್ದುಲ್ ಶುಕೂರ್, ಮಹಿಳಾ ಘಟಕದ ರಾಜ್ಯ ಉಪಾಧ್ಯಕ್ಷೆ ತಾರಾ ಕುಮಾರ್, ರಾಜ್ಯ ಕಾರ್ಯದರ್ಶಿ ಸಾಯಿ ಚಾಮರಾಜ, ಸಂಘಟನಾ ಕಾರ್ಯದರ್ಶಿ ಜಯರಾಮೇಗೌಡ, ಸಹ ಕಾರ್ಯದರ್ಶಿ ರಾಜಣ್ಣ, ರಾಜ್ಯ ಸಂಚಾಲಕ ಮೀಸೆ ಮಂಜಣ್ಣ, ಕೆಆರ್ ನಗರ ತಾಲೂಕು ಅಧ್ಯಕ್ಷ ಕೆಎಸ್ ರಾಘವೇಂದ್ರ, ಸಾಲಿಗ್ರಾಮ ತಾಲೂಕು ಅಧ್ಯಕ್ಷ ಜೆಬಿ ಮಂಜುನಾಥ್, ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ಮುಕುಂದ ಹಾಗೂ ಇನ್ನಿತರರು ಹಾಜರಿದ್ದರು. ಈಗ ನಮ್ಮ ಸಂಘಟನೆಗೆ ಬರೋಕ್ಕೆ ನಾಗೇಶ್ ಹೇಳ್ದಂಗೆ ಕಾರು ಬಂಗ್ಲೆ ಏನು ಬೇಕಾಗಿಲ್ಲ. ನಮಗೆ ನೀವುಗಳು ಬಂದ್ರೆ ಸಾಕು. ನಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ. ದುಡ್ಡು ಮಾಡೋಕ್ಕೂ ಬಂದಿಲ್ಲ, ದುಡ್ಡು ಕೊಡೋಕ್ಕೂ ಬಂದಿಲ್ಲ. ನಾವು ನಮ್ಮ ರೈತ ಪರ ವತಿಯಿಂದ ನೀವೆಲ್ಲರೂ ಯಾವ ಕಾರು ಗೀರು ಏನು ಬೇಡ. ನಮ್ಮ ರೈತರು ಕಷ್ಟ ಅಂತಿದ್ದಾಗ ಒಂದು ಫೋನ್ ಮಾಡಿ, ಮಧ್ಯರಾತ್ರಿ ಫೋನ್ ಮಾಡಿ ನಾವು ಬಂದು ಸ್ಪಂದಿಸ್ತೀವಿ. ನೀವು ಯಾವುದೇ ಊಟಕ್ಕೋ ತಿಂಡಿಗೋ ಯಾವುದೋ ಒಂದು ಹಬ್ಬಕ್ಕೂ ಅಂತ ಕರಿಬೇಡಿ. ನಿಮ್ಮ ಮನೆ ಕಷ್ಟ ಇದೆಯಾ, ನಿಮ್ಮ ಊರು ರೈತನ ಕಷ್ಟ ಇದೆಯಾ, ನಿಮ್ಮ ತಾಲೂಕು ರೈತನ ಕಷ್ಟ ಇದೆಯಾ, ನಿಮ್ಮ ಜಿಲ್ಲೆ ರೈತನ ಕಷ್ಟ ಇದೆಯಾ, ಮಧ್ಯರಾತ್ರಿ ಫೋನ್ ಮಾಡಿ ಖಂಡಿತ ಸ್ಪಂದಿಸ್ತೀವಿ. ಅದರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ಇಲ್ಲಿ ಯಾರು ಕೂಡ ಆ ರೀತಿ ತಪ್ಪಾಗಿ ಏನು ಭಾವಿಸಕ್ ಹೋಗ್ಬೇಡಿ. ಮೇನಾಗಿ ಒಂದೇ ಒಂದು ಮಾತು ಹೇಳಕ್ ಇನ್ನೊಂದ್ಸಲ ಹೇಳಕ್ ಇಷ್ಟಪಡ್ತೀನಿ. ನಾವು ಒಂದು 100 ರೂಪಾಯಿ ಕೂಡ ಯಾರ್ದು ಕೇಳಲ್ಲ, ದುಡ್ಡು ಕೊಡಲ್ಲ. ನಮ್ಮ ರೈತ ಪರ್ವದ ಅಜೆಂಡಾ ನಾವು ದುಡ್ಡು ಮುಟ್ಟೋದೇ ಇಲ್ಲ. ನಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ. ನೀವು ಕಷ್ಟದಲ್ಲಿದ್ರೆ ನಾವು ಬಂದು ಕೆಲಸ ಮಾಡ್ತೀವಿ. ಹಾಗಾಗಿ ಇವತ್ತು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಕ್ ಬಂದಿದ್ವಿ. ಜೊತೆಗೆ ಏನಪ್ಪಾ ಅಂದ್ರೆ ಮೇನಾಗಿ ಬಂದಿರೋ ವಿಚಾರ ಏನಂದ್ರೆ ನಮ್ಮ ಹಸಿರು ಸೇನೆಯಿಂದ ರೈತ ಪರ ಮರ್ಜ್ ಆಯ್ತಾ ಇದ್ದಾರೆ. ಹಾಗಾಗಿ ಮೇನ್ ವಿಚಾರ ಇದೆ ಇವತ್ತು. ಆ ವಿಚಾರ ಎತ್ಕೊಂಡು ನಮ್ಮ ರೈತರ ಕೆಲವು ಕುಂದು ಕೊರತೆಗಳ ಬಗ್ಗೆ ಎಲ್ಲರೂ ಒಂದೊಂದು ಅವರವರ ನುಡಿನಲ್ಲಿ ಹೇಳಿದಿರಿ. ಆಗ ನನ್ನ ಗೊತ್ತಿರುವಂಗೆ ನಾನು ಒಂದೆರಡು ಮಾತಲ್ಲಿ ಹೇಳ್ತೀನಿ. ಇವತ್ತು ಮೇನ್ ಪ್ರಾಬ್ಲಮ್ ಬಂದು ಅಧಿಕಾರಿಗಳು, ರಾಜಕಾರಣಿಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಳಮಟ್ಟದಲ್ಲಿ ಬರೋ ನಾವುಗಳು ಅವ್ರು ಓಟ್ ಹಾಕೋ ಟೈಮ್ನಲ್ಲಿ 500,000 ಕೈ ಒಡ್ಡಿರ್ತೀವಿ. ನಾವು ಅವತ್ತು 500,000 ಈಸ್ಕರ್ದ ಹೋದ್ರೆ ಕತ್ತು ಪಟ್ಟಿ ಹಿಡಿದು ಬಾರೋ ಬೋಳಿ ಮಗನೆ ಕೆಲಸ ಮಾಡು ಅಂತ ಕೇಳೋ ಧೈರ್ಯ ನಮ್ಗಿರುತ್ತೆ. ಮೊದ್ಲೇ ದುಡ್ಡು ಇಸ್ಕೊಂಡ್ಬಿಟ್ಟಿರ್ತೀವಿ, ಕೇಳೋ ಧೈರ್ಯ ಹಕ್ಕು ಎರಡನ್ನೂ ಕಳ್ಕೊಂಡ್ಬಿಟ್ಟಿರ್ತೀವಿ. ಅದೇ ಆ ರಾಜಕಾರಣಿ ಏನ್ ಮಾಡಿರ್ತಾನೆ, ದುಡ್ಡು ಕೊಟ್ಟಿರ್ತಾನೆ. ಹಾಗಾಗಿ ಅವ್ನು ದುಡ್ಡು ರಿಕವರಿ ಮಾಡ್ಬೇಕು, ಅಧಿಕಾರಿಗಳಿಗೆ ಬೆಂಡೆತ್ತಾನೆ. ಇವತ್ತು ಯಾವುದೇ ಒಂದು ಅಧಿಕಾರಿ, ಒಬ್ಬ P1 ಕೂಡ ಒಂದು ಆಫೀಸಿಂದ ಒಂದು ಆಫೀಸ್ಗೆ ಹೋಗಕ್ಕೆ 3 ಲಕ್ಷದಿಂದ ಸ್ಟಾರ್ಟ್ ಆದ್ರೆ 15 ಕೋಟಿವರೆಗೂ ಇವತ್ತು ಒಂದು ಟ್ರಾನ್ಸ್ಫರ್ದು ದಂಧೆ ನಡೀತಾ ಐತೆ. ಅವ್ನು ಇನ್ಯಾರ ಮೇಲೆ ಬರೆ ಆಗ್ತಾನೆ, ನಿಮ್ಗಳ ನಮ್ಗಳ ಮೇಲೆ ಸವಾರಿ ಮಾಡಿದೆ. ಮೊದ್ಲು ನಾವುಗಳು ಕರೆಕ್ಟ್ ಆಗಿದ್ರೆ ತಾನೆ ಆ ಮೇಲ್ಮಟ್ಟಕ್ಕೆ ಅವರು ಕೂಡ ಭ್ರಷ್ಟರಾಯಿಕ ಆಗಿಲ್ಲ. ಒಂದು ರೀತಿಲಿ ನಾವು ಕೂಡ ಭ್ರಷ್ಟರೇ. ಯಾವ ರೀತಿ ಅಂದ್ರೆ, ಅವರು ಚುನಾವಣಾ ಟೈಮ್ನಲ್ಲಿ ಅವ್ರು ಕೊಡುವಂತ 500,000ನ ಕೈ ಒಡ್ಡಿರ್ತೀವಲ್ಲ, ಅದನ್ನ ಬಂದ್ ಮಾಡಿದ್ರೆ ನಿಮ್ಗೆ ಯಾವುದೇ ನ್ಯಾಯ ಕೇಳಕ್ಕೆ ಹಕ್ಕಿರುತ್ತೆ. ಮಾಡಿ ಇದು ಫಸ್ಟ್ ಸ್ಟಾರ್ಟಿಂಗು ಸಫಾರಿ ವಿರುದ್ಧ ಧ್ವನಿ ಎತ್ತಾರೆ ನಮ್ಮ ರೈತ ಪರ್ವ.
ದೊಡ್ಡ ಮಟ್ಟಕ್ಕೆ ಒಂದು 500-1000 ಜನ ಸೇರಿ ಅರಣ್ಯ ಭವನ ಮುತ್ತಿಗೆ ಹಾಕಿ ದೊಡ್ಡ ಮಟ್ಟಕ್ಕೆ ಹೋರಾಟ ಕೂಡ ಮಾಡಿದೀವಿ. ಮಾಡಿದ ರಿಸಲ್ಟ್ ಏನಾಯ್ತು? ಬಂದ್ ಮಾಡಿದ್ರು. ಬಂದ್ ಮಾಡಿದಾಗ ಏನಾಯ್ತು? 95% ಕಾಡು ಪ್ರಾಣಿಗಳ ಹಾವಳಿ ಕಮ್ಮಿ ಆಯ್ತು. ಇಲ್ಲ ಅಂತ ಹೇಳ್ತಾ ಇಲ್ಲ, ಕಾಡು ಪ್ರಾಣಿಗಳ ಹಾವಳಿ ಕಮ್ಮಿ ಆಯ್ತು. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ರಾಜ್ಯ ಸರ್ಕಾರಕ್ಕೆ ನಿನ್ನೆ ನಾನು ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದ್ದೀನಿ, ನಿಮ್ಗೆ ದುಡ್ಡು ಏನಾರು ಇಲ್ಲ ಅಂದ್ರೆ ಇಲ್ಲಿ ಏನು ರೆವಿನ್ಯೂ ಬರ್ತೈತೆ ಆ ದುಡ್ಡನ್ನ ಪ್ರಾಣ ಹೋಗೋ ಬದಲು ಆ ಕಾಡಂಚಿನ ಜನಗಳ ಹತ್ರ ಚಂದ ಎತ್ತಿ ಕೊಡ್ತೀವಿ ಅಂತ ಹೇಳಿದೀವಿ. ಚಂದ ಎತ್ತಿ ಕೊಡ್ತೀವಿ. ನಿಮ್ ಸರ್ಕಾರ ದಿವಾಳಿ ಆಗಿದ್ರೆ ಚಂದ ಎತ್ತಿ ಕೊಡ್ತೀವಿ ಅಂತ ಕೂಡ ನಾನು ಬೈದಿದ್ದೀನಿ. ಅವ್ರು ಅದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಅವ್ರಿಗೇನು ಅಲ್ಲಿ ರೆಸಾರ್ಟು ಹೋಮ್ ಸ್ಟೇ ಇದು ಮಾಡಿರೋರು ಯಾರು ಕಾಡಂಚಿ ಜನಗಳಲ್ಲ, ಬಡವ್ರ ಬಗ್ರಲ್ಲ. ಅದು ಕೂಡ ಅದೇ ಪುಣ್ಯಾತ್ಮರು. ಇಷ್ಟೊತ್ ಗಂಟ ಯಾರ ಬಗ್ಗೆ ಮಾತಾಡ್ದೋ ಅದೇ ಪುಣ್ಯಾತ್ಮರು ಕೂಡ ಕಾಡಿನಲ್ಲಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಇಂಥದನ್ನ ಮಾಡ್ಕೊಂಡಿದ್ದಾರೆ. 1 ಎಕರೆಗೆ ಅಂತ ಪರ್ಮಿಷನ್ ತಗೋತಾರೆ, 16 ಎಕರೆ 30 ಎಕರೆ ರೆಸಾರ್ಟ್ ಹೋಮ್ ಸ್ಟೇ ಮಾಡ್ಕೊಂಡು ಕೂತಿದ್ದಾರೆ. ಪರ್ಮಿಷನ್ ಕೊಡೋ ಅಗತ್ಯನೇ ಇಲ್ಲ. ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಕಾಡೊಳಗೆ ಹೋಗಿ ಮಾಡಿ ಅಂತ? ಸರಿ, ಕಾಡೊಳಗೆ ಹೋಗಿ ಪ್ರಾಣಿಗಳು ನೋಡುವಂತ ಅಗತ್ಯ ಏನಿದೆಪ್ಪ? ಮೈಸೂರಿನಲ್ಲಿ ಜೂಗಾಡಿದೆ, ಎಲ್ಲಾ ಪ್ರಾಣಿಗಳಿದೆ. ಕಾಡೊಳಗೆ ಹೋದ್ರೆ ಒಂದು ಚಿರತೆ ಸಿಗ್ಬೋದು, ಒಂದು ಹುಲಿ ಸಿಗ್ಬೋದು, 1-2 ಆನೆ ಸಿಗ್ಬೋದು. ಜೂಗ್ ಹೋದ್ರೆ ಎಲ್ಲ ಸಿಗುತ್ತಲ್ಲ, ಯಾಕೆ ಜೂಗೆ ಹೋಗಿ ನೋಡ್ಬೋದಲ್ಲ? ನೀನ್ ಕಾಡಲ್ಲೇ ಹೋಗಿ ನೋಡ್ಬೇಕು ಅಂತದ್ದೇನಿದೆ? ಕಾಡಲ್ಲೇ ಹೋಗಿ ಮಲ್ಕೋಬೇಕು, ಮಜಾ ಮಾಡ್ಬೇಕು, ಕುಡಿಬೇಕು ಅಂತ ಏನಿದೆ? ಮೈಸೂರು ಕೂಡ ಇಡೀ ವರ್ಲ್ಡ್ಗೆ ಒಂದು ದೊಡ್ಡ ಸಿಟಿ ಅಂತ ಹೆಸರು ಮಾಡಿದೆ. ಐತಿಹಾಸಿಕ ಒಂದು ಹೆಸರು ಹಿನ್ನೆಲೆ ಇದೆ. ಅಲ್ಲೂ ಕೂಡ ಒಳ್ಳೊಳ್ಳೆ ಹೋಟೆಲ್, ಒಳ್ಳೊಳ್ಳೆ ರೂಮ್ಸು ಎಲ್ಲ ಇದೆ. ಆದ್ರೆ ಈ ನಮ್ಮ ದುಡ್ಡಿನ ಆಸೆಗೋಸ್ಕರ ಮಾಡಿರೋದು ಇದೆಲ್ಲ. ದುಡ್ಡು ಮಾಡ್ಬೇಕು. ನೀನೇನಾರ ಮಾಡಿ. ಇವತ್ತು ಕುಡಿಯೋ ಹಾಲು, ನಾವು ರೈತರುಗಳೆಲ್ಲ ನಿಯತ್ತಾಗಿ ಹಾಲು ಹಾಕ್ತೀವಿ ಅಂತ ಅನ್ಕೋತೀವಿ. ಹಾಲು ಕೂಡ ಅದ್ಯಾವ ಕೋಲಾರದಲ್ಲಿ ಇಡೀ ಒಂದು ಹಳ್ಳಿ 2 ಹಸು ಇಲ್ವಂತ ಒಂದು ಮನೆಯಲ್ಲಿ 300-400 ಲೀಟರ್ ಹಾಲು ಹಾಕ್ತಿದಾರೆ ಒಬ್ರು ಒಂದೊಂದು ಮನೆಯಲ್ಲಿ. ಅದನ್ನೆಲ್ಲ ಹೋಗಿ ಮನೆ ಹಿಡಿದಿದ್ದಾರೆ. ಇವತ್ತು ಕುಡಿಯೋ ಹಾಲು ಕೂಡ ನಾವು ಕೆಮಿಕಲ್ ಹಾಕುತ್ತೈತೆ. ಯಾಕೆಂದ್ರೆ ಯಾವನು ಒಬ್ಬ ಬದುಕಕ್ಕೋಸ್ಕರ ಮಕ್ಕಳು, ಮರಿ, ವೃದ್ಧರು, ಸಾಮಾನ್ಯ ಪ್ರಜೆಗಳು ಇವನ್ನ ಕೊಲ್ತಾ ಇದ್ದಾರೆ. ಟೀ ಪುಡಿ, ಕಾಫಿ ಪುಡಿ ತಗೊಳ್ಳಿ, ಅದಕ್ಕೂ ಕೂಡ ಕೆಮಿಕಲ್ಲು. ಟೀ ಕಾಫಿ ಕುಡಿದ್ರು ಕ್ಯಾನ್ಸಲ್ ಬರುತ್ತೆ. ಆ ಮಟ್ಟಕ್ಕೆ ಮಾಡ್ಕೊತಿದ್ದಾರೆ ಇವತ್ತು. 1-2 ಹೇಳ್ತಾ ಹೋದ್ರೆ ನಮ್ಮ ಸಿಸ್ಟಮ್ ಸರಿ ಇಲ್ಲ. ಟೋಟಲಿ ಹೇಳ್ಬೇಕಂದ್ರೆ ನಮ್ಮನ್ನು ಸೇರಿ ನಾವು ಮೊದಲು ಕೆಳಗಿಂದ ನಾವು ಅಂದ್ರೆ ಇವತ್ತು ಪಿಲ್ಲರ್ ಅಂದ್ರೆ ಬೇಸ್ ಮಟ್ಟ ಅದನ್ನ ನಾವು ಬಿಗಿ ಮಾಡ್ಕೊಂಡು ಹೋದ್ರೆ ಖಂಡಿತ ನೀವು ಅನ್ಕೊಬೋದು ಚೇಂಜ್ ಮಾಡಕ್ ಆಗಲ್ಲ ಅಂತ. ಖಂಡಿತ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ. 5-10 ವರ್ಷದಲ್ಲಿ ನಮ್ಮ ದೇಶ, ನಮ್ಮ ರಾಜ್ಯ ಖಂಡಿತ ಉದ್ಧಾರ ಆಗುತ್ತೆ, ಖಂಡಿತ ಚೇಂಜ್ ಆಗುತ್ತೆ. ಈಗ ನೀವು ಅಕ್ಕಪಕ್ಕ ದೇಶಗಳಿರ್ಬೋದು, ಎಲ್ಲಿ ಏನೇನು ನಡೀತಾ ಎಲ್ಲ ನೋಡ್ತಾ ಇದ್ದೀರಾ. ಇದೆಲ್ಲ ತಕ್ಷಣಕ್ಕೆ ನಮ್ಮ ದೇಶದಲ್ಲೂ ಜಾರಿ ಆಗುತ್ತೆ. ಈ ಅಕ್ರಮ ಅನ್ನೋದು ನಿಲ್ಲಬೇಕು. ಟೋಟಲ್ ಓವರ್ ಆಲ್ ಇಂಡಿಯಾ ಅದನ್ನಲ್ಲಿ ನಾವು ಒಂದು ಅಳಿಲು ಸೇವೆ ನಮ್ಮಿಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು? ನಾವು ಮಾಡೋಣ. ಹಾಗಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇವತ್ತು ಇನ್ನೊಂದು ಮೇನ್ ಆಗಿ ನಿಮ್ಮ ಶುಗರ್ ಫ್ಯಾಕ್ಟ್ರಿದು ಮೊನ್ನೆ ನಮ್ಮ ಅಣ್ಣ ಹೇಳ್ದಂಗೆ 120 ರೂಪಾಯಿ ಟನ್ಗೆ ಕಮ್ಮಿ ಬಾಡಿಗೆ ಮಾಡಿಸಿ ರೈತ ಪರ್ವದಿಂದ ನಾವು ತುಂಬಾ ಸಲ ಒಂದು 10 ಮೀಟಿಂಗ್ ಹೋಗಿ DC ಅವ್ರ ಹತ್ರ ಎಲ್ಲ ಮಾತಾಡಿ ನಿಮ್ಮ KR ನಗರದವ್ರಿಗೆ 120 ರೂಪಾಯಿ ಒಂದು ಟನ್ಗೆ ಕಮ್ಮಿ ಮಾಡಿಸಿದ್ದೀವಿ. ನಾವು ಯಾವತ್ತೂ ಪ್ರಚಾರ ಮಾಡಿಲ್ಲ, ಪ್ರಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ನಾವು ಒಂದು ಅಳಿಲು ಸೇವೆ ರೀತಿ ಮಾಡ್ತಾ ಇದ್ವಿ. ಜೊತೆಗೆ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಏನ್ ನಿಂತಿದೆ, ಈ ಶುಗರ್ ಫ್ಯಾಕ್ಟ್ರಿಗೆ ಇನ್ನೊಂದು ಮುಂದಿನ ತಿಂಗಳು ಎಂಟೊಳಗೆ ನಿಮ್ಮ KR ನಗರದಿಂದ ಫ್ಯಾಕ್ಟ್ರಿವರೆಗೂ ನಾವು ಕಾಲ್ನಡಿಗೆ ಹೋಗಿ ಶುಗರ್ ಫ್ಯಾಕ್ಟ್ರಿ ಆರಂಭ ಮಾಡ್ಬೇಕಂತ ಹೇಳಿ ಇದೊಂದು ಜಾಥಾನ ಹಮ್ಮಿಕೊಂಡಿದೀವಿ. ಹಾಗಾಗಿ ಮಾಧ್ಯಮದವರು ಎಲ್ಲರೂ ಕೂಡ, ನೀವು ಕೂಡ ಇದು ನಿಮ್ಮ ತಾಲೂಕು, ನಿಮ್ಮ ಊರು. ನಾವು ಕೂಡ ನಿಮ್ಮ ಕುಟುಂಬದಲ್ಲಿ ನಾವು ಒಬ್ರು ಅಂತ ಅನ್ಕೊಳ್ಳಿ, ಬಂದು ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ಇದು ದೊಡ್ಡ ಮಟ್ಟಕ್ಕೆ ಅಲ್ಲೇ ಕೂಡ ನಾವು ಓಪನ್ ಮಾಡೋದ ಏನ್ ಸರ್, ಸಾರ್ವಜನಿಕ ಸಭೆ ಮಾಡಿ ಸರ್ಕಾರಕ್ಕೆ ಮುಟ್ಟುವಂತ ಕಾರ್ಯಕ್ರಮ ಮಾಡಿ ಅವತ್ತು ಒಂದು ದೊಡ್ಡ ಜಾಥಾ ಮಾಡಿ ಮಿನಿಮಮ್ 500-1000 ಜನ ಸೇರುವಂತ ಒಂದು ಕಾರ್ಯಕ್ರಮನ ಮುಂದಿನ ತಿಂಗಳು ಎಂಡ್ ಹೊತ್ತಿಗೆ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲರೂ ಕೂಡ ಈಗ ಹೊಸದಾಗಿ ಏನು ನಮ್ಮ ನಾಗೇಶಣ್ಣನ ಟೀಮ್ ಇರ್ಬೋದು ಅಥವಾ ಇಲ್ಲಿ ನಿಮ್ಗಳ ಹೆಸರುಗಳು ನಮ್ಗೆ ಗೊತ್ತಿಲ್ಲ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಹೊಸದಾಗಿ ಪರಿಚಯ ಆಗಿದ್ರೆ ನೆಕ್ಸ್ಟ್ ಖಂಡಿತ ಎಲ್ಲರೂ ಕೂಡ ಪರಿಚಯ ಮಾಡ್ಕೊಂಡು ಮಾತಾಡೋಣ. ಎಲ್ಲರೂ ಕೂಡ ಇದು ನನ್ನ ಮನೆ ಕೆಲಸ, ನಿನ್ನ ಮನೆ ಕೆಲಸ ಅಂತಲ್ಲ, ಇದು ನಿಮ್ಮ ಊರಿನ ಕೆಲಸ, ನಿಮ್ಮ ತಾಲೂಕಿನ ಕೆಲಸ. ಎಲ್ಲರೂ ಬಂದು ಕೈ ಜೋಡಿಸಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಇವತ್ತು ಕೆಲವು ಮುಖಂಡರುಗಳಿಗೆ ಜಿಲ್ಲಾ ಮತ್ತು ತಾಲೂಕು ಹಾಗೂ ರಾಜ್ಯದ ಕೆಲವು ಹುದ್ದೆಗಳನ್ನು ವಹಿಸೋಕೆ ಬಂದಿದ್ದೀವಿ. ಅದನ್ನ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಇಲ್ಲಿ ಕರೆಸು ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ KR ನಗರ ತಾಲೂಕಿನ ನಮ್ಮ ರೈತ ಬಂಧುಗಳಿಗೆ ನನ್ನ ವಂದನೆಗಳನ್ನು ಹೇಳ್ತಾ
ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ರೈತ ಸಂಘದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಆಗಿ ಈಗ 3 ವರ್ಷ ಕಾಲ ಕಳೆದಿದೆ. ಮತ್ತೆ ಪ್ರಗತಿಪರ ರೈತ VC ಫಾರ್ಮ್ನ ಟ್ರಯಲ್ ಫಾರ್ಮರ್ ಆಗಿ 7-8 ವರ್ಷದಿಂದ ಹೊಸ ತಳಿಗಳನ್ನ ರೈತರಿಗೆ ಬೆಳೆದು ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ತಾಲೂಕು ಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಅನೇಕ ರಾಜ್ಯ ಪ್ರಶಸ್ತಿಗಳು, ಪ್ರಗತಿಪರ ರೈತ, ಸಾವಯವ ಕೃಷಿಕ, ರೈತ ಸೇವಾರತ್ನ ಅಂತ ಇದ್ದಲ್ಲ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳು ನನಗೆ ಲಭ್ಯವಾಗಿವೆ. ನನ್ನನ್ನ ಗುರುತಿಸಿ ರಾಜ್ಯ ಗೌರವಾಧ್ಯಕ್ಷ ಮಾಡಿದಂತ ನಮ್ಮ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ನಮ್ಮ ಅರುಣ್ ಕುಮಾರ್ ಅವರಿಗೆ ನನ್ನ ಕೃತಜ್ಞತೆಗಳು. ಪ್ರಥಮವಾಗಿ ನಾನು ಸ್ಟ್ರೋಕ್ ಆಗಿ ಮನೇಲಿ ಇದ್ದೆ, ಆಲೆ ಒಂದು 6 ತಿಂಗಳಾಗಿತ್ತು ನನಗೆ. ನಾನು ಯಾವುದೇ ಹುದ್ದೆ ನಿರ್ವಹಿಸ ಮಾಡೋ ಸ್ಥಿತಿಲಿ ಇರ್ಲಿಲ್ಲ. ಆದ್ರೂ ಅವರು ನನಗೆ, ಇಲ್ಲ ಅಣ್ಣ ನೀನ್ ಮಾಡ್ಲೇಬೇಕು, ನೀನು ಇದೊಂದು ಹುದ್ದೆ ತಗೋಬೇಕು, ನೀನು ತುಂಬಾ ರೈತರ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಂಡಿದೀಯ ಅಂತ ಅವರು ಬಲವಂತವಾಗಿ ನನಗೆ ಕೊಟ್ಟಂತ ಈ ಹುದ್ದೆನ ನಾನು ಅದನ್ನ ನಿರುಸ್ವಾರ್ಥದಿಂದ ಪ್ರಾಮಾಣಿಕವಾಗಿ, ನಾನು ಸಾಕಷ್ಟು ಪ್ರಾಮಾಣಿಕವಾಗಿ ಅದನ್ನ ಮಾಡುವಂತ ಕೆಲಸ ರೈತರಿಗೆ ಇಲ್ಲಿವರೆಗೂ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂತ ನನ್ಗೆ ಇದರಲ್ಲಿ ಆತ್ಮತೃಪ್ತಿ ಇದೆ. ಆದ್ರೂ ಪೂರ್ಣವಾದ ಆತ್ಮತೃಪ್ತಿ ಇಲ್ಲ. ಇನ್ನು ರೈತರು ಇವತ್ತು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಅವನ್ನ ಏನಾರ ಮಾಡಿ ಬಲಪಡಿಸ್ಬೇಕು ಅನ್ನೋದು ನನ್ನ ಮೇನು ಮುಖ್ಯವಾದ ನಮ್ಮ ರೈತ ಪರ್ವ ಸಂಘಟನೆಯ ಮುಖ್ಯ ಉದ್ದೇಶ ಇದು. ಇದರಲ್ಲಿ ನಾವೆಲ್ಲ ರೈತರು ಕೈ ಜೋಡಿಸೋರು ಮಾತ್ರ ಮಾಡಕ್ ಸಾಧ್ಯ. ಯಾಕೆ ಅಂತೀರಾ? ಈಗ ನಮ್ಮ ರೈತರಲ್ಲಿ ಏನಾಗ್ತಾ ಇದೆ, ಈಗ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಬಹಳ ಕಡಿಮೆ ಇದೆ ರೈತರಲ್ಲಿ. ಆ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ಬೇಕು ಅಂದ್ರೆ ಕೆಲವ್ರಿಗೆ ಮಾತ್ರ. ಈಗ ನಮ್ಮ ಮನೆಯವರು ಹೇಳಿದ್ರು, ಮತ್ತೆ ನಮ್ಮ ನಾಗೇಶ ಹೇಳ್ದ, ನಾವು ಯಾವುದೇ ವಿಷಯ ಯಾವುದೇ ಇಲ್ದೇನೆ ಹೋರಾಟಗಾರರಾಗಿ ಬಂದು ಇದಕ್ಕೆ ಸೇರ್ಬೇಕು ಅನ್ನೋದು ಇದೆಯಲ್ಲ, ಇದು ಬಹಳವಾದ ಮುಖ್ಯವಾದ ವಿಷಯ. ಹೋರಾಟ ಅನ್ನೋದು ಎಲ್ಲರಿಗೂ ಬರಲ್ಲ. ಅದು ಹೋರಾಟ ಅನ್ನೋದು ಕೆಲವ್ರಿಗಷ್ಟೇ ಸೀಮಿತ ಆಗ್ತದೆ. ಈಗ ನಮ್ಮ ತಂದೆ ಮಾಜಿ ನಿವೃತ್ತ ಯೋಧ, 1939ರಿಂದ 44ರವರೆಗೆ ದೇಶಕ್ಕಾಗಿ ಸೇವೆ ಮಾಡಿದಂಥವ್ರು ನಮ್ಮ ತಂದೆಯವರು. ಆ ಒಂದು ವೃತ್ತಿ ಬೆಳವಣಿಗೆನ ನಾನು ಬೆಳೆಸ್ಕೊಂಡಿದ್ದೀನಿ. ನಾನು 86ರಲ್ಲೇ ಡಿಗ್ರಿ ಮಾಡಿದೆ. 1-2 ವರ್ಷ ಕಷ್ಟಪಟ್ಟ ಕೆಲಸ ಸಿಗ್ಲಿಲ್ಲ. ಆಮೇಲೆ ಕೃಷಿನೇ ಆಧಾರವಾಗಿ ಇಟ್ಕೊಂಡು ನಾನು ಇದನ್ನ ತುಂಬಾ ಬಲವಾಗಿ ಬೆಳೆಸುವಂತ ಕೆಲಸ, ಆಧುನಿಕ ಕೃಷಿ ಬಗ್ಗೆ ಸಾಕಷ್ಟು ಮಾಡ್ಬೇಕು ಅನ್ನೋದು ನನ್ನ ಮೇನ್ ಉದ್ದೇಶ. ಇಲ್ಲಿ ಏನಂದ್ರೆ, ಇವತ್ತು ಎಲ್ಲಾ ಸಮಾಜದ ವರ್ಗದವರು, ಈ ಕೆಳ ಸಮಾಜದಿಂದ ಮೇಲ್ಮಟ್ಟ ಸರ್ವರಿಗೆ ಸಂಬಂಧಪಟ್ಟಂಗೆ ಸರ್ಕಾರದಲ್ಲಿ ಸಿಗುವ ಸವಲತ್ತುಗಳನ್ನ ಅವರವರು ವೈಯಕ್ತಿಕವಾಗಿ ಪಡ್ಕೊಳ್ಳುವಂತ ಕೆಲಸ ಪ್ರತಿಯೊಬ್ಬರು ಇವತ್ತು ಮಾಡ್ತಾ ಇದ್ದಾರೆ. ಆದ್ರೆ ರೈತ ನೊಂದವನೇ, ಅವನು ಶೋಷಣೆಗೆ ಒಳಗಾಗಿದ್ದಾನೆ, ಅವನ ಬೆಳೆ ಹಾಳಾಗಿದೆ, ಅವನು ಕಂಪ್ಲೀಟ್ ಸಮಾಜದಿಂದ ಹೊರಗೆ ಹೋಗ್ತಾವನೆ ಅಂತ ಅವ್ನು ಮುಂದೆ ನಿಲ್ಲೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಒಂದು ಸರ್ಕಾರನೇ ಆಗ್ಲಿ, ಒಬ್ಬ ರಾಜಕಾರಣಿನೇ ಆಗ್ಲಿ, ಇವರೇ ಬರಲ್ಲ. ಅದನ್ನ ತೋರ್ಬೇಳಲ್ಲಿ ತೋರಿಸುವಂತ ಕೆಲಸ ಮಾಡ್ತಾವ್ರೆ. ಇದ್ರ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ನಾವು ಸರಿಯಾದ ನಿರ್ವಹಣೆ ನಮ್ಮ ರೈತರುಗಳು ಮಾಡ್ತಾ ಇಲ್ಲ. ನಾವು ಅದನ್ನ ಬೇಕಾದನ್ನ ಪಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತಾ ಇಲ್ಲ. ನಾವು ಯಾರು ಹೋರಾಟಗಾರರಿಗೆ ಹೇಳಿದ್ರಲ್ಲ, ಈಗ ನಮ್ಮ ಮನೆಯವರು ಹೇಳಿದ್ರು, ಯಾರು ಹೋಯ್ತಿದಾಗ 4 ಜನ ರೈತರು ಅದೇನೋ ಗಲಾಟೆ ಮಾಡಕ್ಕೆ, ಗದ್ದಲ ಮಾಡಕ್ಕೆ ಏನೋ ರೋಲ್ ಕಾಲ್ ಹೋಗ್ತಾರೆ ಅಂತ. ಎಲ್ಲರೂ ರೋಲ್ ಕಾಲ್ಗೆ ಹೋಗಲ್ಲ. ಪ್ರಾಮಾಣಿಕವಾಗಿ, ನಿಷ್ಠೆಯಾಗಿ, ನಿಸ್ವಾರ್ಥವಾಗಿ ಸೇವೆ ಮಾಡೋರು ನಿಜವಾದ ಹೋರಾಟಗಾರರು. ಈಗ ಮಹಾತ್ಮ ಗಾಂಧೀಜಿಯವರು ಅಂತ ಕಾಲದಲ್ಲಿ ಸಾಕಷ್ಟು ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಇವತ್ತು ನಾವೆಲ್ಲ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಹಿಂದೆ ಆಹಾರಕ್ಕೆ ತುಂಬಾ ತೊಂದರೆ ಇದ್ದಾಗ 1996ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದ್ರು. ಮತ್ತೆ ಜಗಜೀವನ್ ಅವರು ಆ ಟೈಮಲ್ಲಿ ಕೃಷಿ ಸಚಿವರಾಗಿದ್ರು. ಅವಾಗ ಹಸಿರು ಕ್ರಾಂತಿ ಅನ್ನೋದನ್ನ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸ್ಲೋಗನ್ ಕೊಟ್ಟಿರೋದು. ಹಸಿರು ಕ್ರಾಂತಿ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದ್ರೆ, ಇವತ್ತು ಆಹಾರದ ಕೊರತೆ ಇಲ್ಲದಂಗೆ ನಮ್ಮ ದೇಶದಲ್ಲಿ ಸಾಕಷ್ಟು ಇದೆ. ಇನ್ನು 10 ವರ್ಷ ಆದ್ರೂ ನಮ್ಮಲ್ಲಿ ಆಹಾರದ ಕೊರತೆ ನೀಗಿಸುವಂತ ಒಂದು ವ್ಯವಸ್ಥೆ ಇದೆ ಇವತ್ತು. ಈ ವ್ಯವಸ್ಥೆಗೆ ಯಾರು ಕಾರಣ? ನಾವು ರೈತರು. ಈ ರೈತರಿಗೆ ಕೊಟ್ಟಿರೋ ಶಕ್ತಿ ಏನು ನೋಡಿ. ದೇಶದಲ್ಲಿ 2 ಮಹತ್ವವಾದ ದೇವರು ಮಹತ್ವವಾದ 2 ಶಕ್ತಿನ ನಮ್ಮ ಎಲ್ಲರಿಗೂ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಭೂಮಿಯಲ್ಲಿ ಸೃಷ್ಟಿ ಮಾಡುವಂತ ಅನ್ನ, ಅದು ರೈತನೇ ಸೃಷ್ಟಿ ಮಾಡ್ಬೇಕು, ಬೇರೆ ಯಾರು ಮಾಡಕ್ಕಾಗಲ್ಲ. ಮತ್ತೆ ಹೆಣ್ಣು ಮಕ್ಕಳಲ್ಲಿ ಸೃಷ್ಟಿ ಮಾಡುವಂತ ತಾಯಿ ಗರ್ಭ, ಇದೆರಡು ಅವರಲ್ಲೇ ಇದೆ. ಅದಕ್ಕೆ ಹೆಣ್ಮಕ್ಳಿಗೆ ಮಹತ್ವವಾದ ಸಾಧನೆ ಮತ್ತು ಮಹತ್ವವಾದ ಹೆಸರು ಬಂದಿರೋದು ಹೆಣ್ಮಕ್ಳಿಗೆ ಇವೆರಡಕ್ಕೆ. ಇವೆರಡು ಇರೋದ್ರಿಂದ ರೈತನಿಗೆ ಮತ್ತೆ ಹೆಣ್ಮಕ್ಳಿಗೆ ಇವತ್ತು ಮಹತ್ವವಾದ ಇದಿದೆ. ದೇವರ ಸೃಷ್ಟಿಲಿ ಇದನ್ನ ಯಾರು ಆಗ್ತಾ ಇಲ್ಲ. ಅದೇ ಕಂಪ್ಯೂಟರ್ ಅಥವಾ ಸಿಸ್ಟಮ್ ಮಾಡೋದಾಗಿದ್ರೆ ಇವತ್ತು ಹೆಣ್ಮಕ್ಳಿಗೆ ಗೌರವ ಇಲ್ದಂಗೆ ಮಾಡ್ತಾ ಇದ್ರು. ಎಲ್ಲರಿಗೂ ನಮಸ್ತೆ. ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿರುವಂಥದ್ದು ಡಾಕ್ಟರ್ ಅಬ್ದುಲ್ ಶಕೂರ್ ಗುರುಗಳು, ರೈತ ಪರ್ವ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ಎಲ್ಲಾರು ಕಾರ್ನಾರ್ದಲ್ಲಿ ಹೈವೇಲಿ ಎಲ್ಲ ಸೇರುವಂಥದ್ದು ನಮ್ಮ ರೈತರುಗಳಿಗೆ ಎಲ್ಲಾರ್ಗೂ ಮೊದಲನಾಗಿ ವಂದನೆಗಳು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಏನು ರೈತರ ಕಾರ್ಯಕ್ರಮಕ್ಕೆ ನಾವು ಇದ್ದೀವಿ ಅಂತ ಎಲ್ಲ ಸೇರ್ತಾರೆ, ಅದು ನಮ್ಗೆ ಗ್ರೇಟ್ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದ್ರೆ, ಇವತ್ತು ರೈತ ಪರ್ವ ಅಂತ ಮಾಡದ್ಮೇಲೆ ನಮ್ಮ ಅಧ್ಯಕ್ಷರು ನಿಜಾಗ್ಲೂ ಅವ್ರ ಸಂಘಟನೆ ಮಾಡ್ತಾರ ಅಂತ ಎಲ್ಲ ಅನ್ಕೊಳ್ತಾ ಇದ್ರು. ಅದ್ರಲ್ಲಿ ನಮ್ಗೆ ಗ್ಯಾರಂಟಿ ಇತ್ತು ಅವ್ರು ಮಾಡ್ತಾರಂತ. ಒಂದು ದೇಶದ ಮೇಲೆ ಗ್ಯಾರಂಟಿ ಇತ್ತು. ಏನು ಉದ್ದೇಶ ಅಂತ ಅಂದ್ರೆ, ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಇದ್ದಾರ ಅರುಣ್ ಕುಮಾರ್ ಅವರು,
ಅವ್ರದ್ದು ಏನು ಉದ್ದೇಶ ಅಂತ ಅಂದ್ರೆ, ನೀವು ಎಲ್ಲೇ ಕರೀರಿ, ಯಾವುದೇ ಊರ್ ಕರೀರಿ, ಯಾವುದೇ ದೇಶಕ್ಕೆ ಕರೀರಿ, ಎಲ್ಲಿ ಕರೆದ್ರು ಅವರು ಯಾವತ್ತೂ ₹1 ಯಾರ ಹತ್ರನೂ ಕೈ ಚಾಚಿಲ್ಲ. ಅದಕ್ಕೋಸ್ಕರ ಈ ಸಂಘಟನೆ ಬೆಳೀತಿದೆ ಅನ್ನೋದು ನನ್ಗೆ ಅದೊಂದು ಮೈಂಡಲ್ಲಿತ್ತು. ಇವತ್ತು ಸಾವಿರಾರು ಜನ ಸೇರ್ಪಡೆ ಆಗವ್ರೆ, ಮತ್ತೆ ಎಲ್ಲಾ ಕಡೆ ಇದಾರೆ ಅಂತ ಅಂದಾಗ ನಮಗೂ ನಿಮ್ ಜೊತೆಯಲ್ಲಿ ಇದ್ದೀವಿ ಅನ್ನೋದು ಒಂದು ಬಹಳ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಹಾಗೂ ನಮ್ಮ ಕೋಟೆ ತಾಲೂಕಲ್ಲಿರೋರು ನಮ್ಮ ಭಾರತಿ ಪೂರೈಕೆ ಅಧ್ಯಕ್ಷರು ಜಮೀರ್ ಅವ್ರು ಬಂದಿದ್ದಾರೆ. ಮೇಲೆದಳಿ ಜಮೀರ್ ಅವರು ಮೇಲೆ ಅವರು ನಮ್ಮ ಭಾರತಿ ಪೂರೈಕೆ, ಗಣೇಶ್ ಪೂರೈಕೆ, ಹಂಪ ಪೂರೈಕೆ ಎಲ್ಲ ಅವರು ಅಧ್ಯಕ್ಷರು. ನಾನು ಆ ಊರಿಗೆ ಯಜಮಾನ, 15 ವರ್ಷದಿಂದಾನು ಅವರೇ ಅಧ್ಯಕ್ಷರು. ಈಗ ಆ ಗ್ರಾಮದಲ್ಲೂ ಹೆಚ್ಚು ಕಡಿಮೆ 100-105 ಜನ ಸೇರ್ಪಡೆ ಮಾಡ್ಬೇಕು ಅನ್ಕೊಂಡು ಅವ್ರಿಗೂ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಕೋಟೆ ತಾಲೂಕಲ್ಲಿ ಈಗ ಗಣೇಶ್ಪುರ, ಭಾರತೀಪುರದಲ್ಲಿ ಎಲ್ಲ ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗೂ ಎಲ್ಲಾರ್ಗೂ ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಳ್ಳಿ ಅಂತ ಬೇಡ್ಕೊತೀನಿ. ಹಾಗೂ ಸಂಘಟನೆ ಮಾಡ್ಕೊಂಡು ID ಕಾರ್ಡ್ ತಗೊಂಡು ಜೇಬಲ್ ಮಡಿಕೊಂಡು ಎಲ್ಲಾರ್ಗು ನಾನು ರೈತ ಪರ್ವದಲ್ಲಿದ್ದೀನಿ, ನಾನು ರೈತ ಆಗಿದ್ದೀನಿ ಅಂತ ಜೇಬಲ್ ಇಟ್ಕೊಂಡು ಸುಮ್ನೆ ಹೋದ್ರೆ ಇದ್ರೆ ಪ್ರಯೋಜನ ಇಲ್ಲ. ಉದಾಹರಣೆ ನಿಮ್ಗೆ ಹೇಳ್ತೀನಿ. ಒಂದು ಮನುಷ್ಯ ಅವನ್ ಮದ್ವೆ ಆದ್ಮೇಲೆ ಗಂಡ ಹೆಂಡತಿ ಇರ್ತಾರೆ, ಆಮೇಲೆ 3 ಜನ ಆಗ್ತಾರೆ, ಆಮೇಲೆ 4 ಜನ ಆಯ್ತಾರೆ. ಕೆಲವ್ರ ಮನೇಲಿ 10 ಜನ ಮಕ್ಳವ್ರೆ, 11 ಜನ ಮಕ್ಳವ್ರೆ, 13 ಜನ ಮಕ್ಳು ಇರೋದು ಎಲ್ಲ ಸ್ವಲ್ಪ ಹೇಳ್ಬಿಡ್ತೀವಿ. ಸ್ವಲ್ಪನ ಅಂದ್ರೂ ಅದೇ ತರ ಒಂದು ಸಂಸಾರ ಇದ್ದಂಗೆ, ಸಂಘಟನೆ ಅಂದ್ರೇನೆ ಒಂದು ಸಂಸಾರ ಇದ್ದಂಗೆ. ನಾವ್ ಎಲ್ಲಿ ಹೋದ್ರು ಒಂದು ಸಂಘಟನೆ ಬೆಳೆಸ್ಕೊಂಡು ಹೋಗ್ಬೇಕು ಹೊರತು ನಾವು ಸಂಘಟನೆಗೆ ಹಿಂದೆ ಯಾವತ್ತೂ ಹಾಕ್ಬೇಡ್ದು. ಶಾಲಾ ಕೊಂಡಿದೀವಿ, ID ತಗೊಬಿಟ್ಟಿದೀವಿ ಅಂತ ನಾವು ಸುಮ್ಮನೆ ಇರೋದು ತಪ್ಪು. ಅದನ್ನ ಸಂಘಟನೆ ಬೆಳೆಸಿ. ಈಗ ನಮ್ಗೆ ಸೇರ್ಸ್ಕೊಂಡ್ಮೇಲೆ ನಾವು ಕುಣಿಗಲ್ಲಲ್ಲಿ ಮಾಡ್ದೋ, ಮೊನ್ನೆಲ್ಲೋ ಸಂತಮಾಳಲ್ಲಿ ಮಾಡ್ದೋ, ಹುಣಸೂರಲ್ಲಿ ಮಾಡ್ತಾ ಇದೀವಿ, ಈಗ ಕೋಟೆದು ಹೇಳ್ತಾ ಇದ್ದೀನಿ. ಈ ತರ ಸಂಘಟನೆ ಸುಮ್ಮನೆ ಕುತ್ಕೊಂಡಿದ್ರೆ ಆಗೋದಿಲ್ಲ, ಸಂಘಟನೆ ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಇದೇ ನಮ್ಮ ಕುಮಾರಣ್ಣ ಅಧ್ಯಕ್ಷರು ಇದಾರಲ್ಲ, ಇವಾಗ ನೋಡಿ ಕುಮಾರಣ್ಣ ಅಧ್ಯಕ್ಷರು ಅವ್ರು ಏನು ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಎಲ್ಲರೂ ಬರ್ತಾರೆ. ಏನಕ್ಕೆ ಹೇಳಿ, ಅವ್ರಲ್ಲೊಂದೊಂದು ಛಲ ಇದೆ. ಅವ್ರ ಅಣ್ಣನ ಮಗ ಬಂದವರು ನೋಡಿ, ನಮ್ಮ ಬಾವಾಜಿ ಅವರು ನೋಡಿ ಎದ್ದು ಹೇಳಿ ಅಜ್ಜಿ ಹೇಳಿ. ನಮ್ಮ ಬಾವಾಜಿ ಅವರು ನಮ್ಮ ತಂಗಿಗೆ ಕೊಟ್ಟಿರೋದು. ನಮ್ಮ ಬಾವಾಜಿಗೂನು ಅವರು ಕೆಲಸ ಭಂಗ ಬಿಟ್ಬಿಟ್ಟು ಬರ್ತಾ ಇರ್ತಾರ. ಆಮೇಲೆ ನಮ್ಮ ಚಿಂದಂತ ನಮ್ದು ಇವತ್ತು ಏನು ನಾವು ಈ ರೈತ ಸಂಘ ರೈತ ಪರ್ವಕ್ಕೆ ಸುಮಾರು ನಮ್ಮ ರೈತ ಬಂಧುಗಳು ಸೇರ್ಪಡೆ ಆಗ್ತಾ ಇದ್ದಾರೋ, ಇವರು ನಮ್ಮ ಸಾಲಿಗ್ರಾಮ ಮತ್ತು ಕೇರಳ ತಾಲೂಕಲ್ಲಿ ತುಂಬಾ ಸಮಸ್ಯೆಗಳಿದೆ. ನಾವು ನೋಡಿರೋ ತರ ತುಂಬಾ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ನಾವೀಗ ರೈತ ಸಂಘ ರೈತ ಪರ್ವದಿಂದ ನಾವು ರೈತರ ಸೇರ್ಪಡೆ ಆದೋ ಸುಮ್ಮನೆ ಕುಂತ್ಕೊಳ್ಳೋದು ಅದು ನಮ್ಮ ಕರ್ತವ್ಯ ಅಲ್ಲ. ಅದು ಸಂಬಂಧಪಟ್ಟಂಗೆ ಕೆಲವು ಹುದ್ದೆಗಳು ಏನ್ ಕೊಟ್ಟಿರ್ತಾರೋ ಇಲ್ಲಿ ಅಂತ ಪದಾಧಿಕಾರಿಗಳು ರೈತರುಗಳ ಏನು ಸಮಸ್ಯೆ ಇದೆಯೋ, ಕೆಲವು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಇಲ್ಲ ತಹಶೀಲ್ದಾರ್ ಆಫೀಸ್ ಇರ್ಬೋದು, ಇಲ್ಲ ಸಬ್ ರಿಜಿಸ್ಟರ್ ಇರ್ಬೋದು, ಎಲ್ಲಾ ಭ್ರಷ್ಟಾಚಾರಗಳು ಎಲ್ಲ ಇದ್ದಾರೆ. ಆದಷ್ಟು ನಮ್ಮ ರೈತರಿಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನ ನೀವು ನೋಡಿದಂತವ್ರು ಬರೀ ನೋಡ್ಕೊಂಡು ಬರಬೇಡಿ. ಯಾರುವೆ ಅದನ್ನ ಸಂಬಂಧಪಟ್ಟ ನಿಮ್ಮ ತಾಲೂಕು ಪದಾಧಿಕಾರಿಗಳು ಯಾರು ಇರ್ತಾರೋ ಅಂದ್ರೆ ತಿಳಿಸಿ. ಈಗಾಗಲೇ ನಾಗೇಶ್ ಅವರು ತುಂಬಾ ಹೋರಾಟಗಾರರು ಇದ್ದಾರೆ, ಮುಂಚೂಣಿಯಲ್ಲಿ ಇದ್ದಾರೆ. ನಾವು ನೋಡಿದ್ವಿ, ತುಂಬಾ ಕಾರ್ಯಕ್ರಮಗಳು ಇಟ್ಟಿದ್ದಾರೆ. ಅದೇ ರೀತಿ ನೀವು ಇಲ್ಲಿ ಏನು ರೈತರುಗಳು ಬಂದಿದ್ದಾರೋ, ರೈತ ಸೇರಿ ಇದ್ದಾರೋ ಅಂತವ್ರು ನೀವು ಕಣ್ಣಲ್ಲಿ ಕಂಡಂತ ಒಂದು ಒಬ್ಬ ಮೊನ್ನೆ ತಾನೇ ನೋಡಿದ್ವಿ, ಯಾರೋ ಒಬ್ರು ಏನೋ ಸರ್ವೆ ಕೊಟ್ಟಿದಾರಂತೆ, ಸರ್ವೆಗೆ 25,000 ದುಡ್ಡು ಕೇಳ್ತಾ ಇದಾರಂತೆ. ಆ ಸಮಸ್ಯೆ ನನ್ನ ಹತ್ರ ಬಂದಾಗ ನಾನು ಡೈರೆಕ್ಟ್ ಆಗಿ ADLR ಹತ್ರ ಹೋದೆ. ಹೌದು, ಅವರು ಕೇಳಿದ್ರು, ಒಂದು ಯಾಕೆ 3 ತಿಂಗಳಿಂದ ಸಹ ಇದಕ್ಕೆ ಇಲ್ಲ ಸರ್ ಇದೊಂದು ಸಮಸ್ಯೆ ಇತ್ತು, ಅವ್ರ ಪ್ರಾಬ್ಲಮ್ ಹೇಳಿದ್ರು. ಆಮೇಲೆ ಇನ್ನು 15 ದಿವಸದೊಳಗೆ ನಾವು ಮಾಡ್ಕೊಡ್ತೀವಿ, ಏನೇ ಸಮಸ್ಯೆ ಇದೆ ಅಂತ ADLR ಒಪ್ಕೊಂಡಿದ್ದಾರೆ ನಮ್ಮ ಮುಂದ್ಗಡೆ. ಸರಿನಾ? ಇಂಥ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕು. ಅವಾಗ ನಮ್ಮ ರೈತ ಸಂಘ ರೈತ ಪರ್ವ ಏನಿದೆಯೋ ಅದು ತಾಲೂಕುಗಳಿಗೆ ಆಗಲಿ ಜಿಲ್ಲೆ ಒಳಗಡೆ ಬೆಳೀತದೆ. ನಾವು ಯಾವ ಒಂದು ಸ್ಥಾನಮಾನ ತಗೊಂಡಿದೀವಲ್ಲ, ಸ್ಥಾನಮಾನ ತಗೊಂಡು ನಾವು ಸುಮ್ಮನೆ ಕೂರಬಾರ್ದು. ಅದೇ ರೀತಿ ಇದು ಹೇಳ್ತೀರ. ಅದೇ ರೀತಿ ಮೊನ್ನೆ ಒಬ್ಬ ನಮ್ಮ ರೈತರಿಗೂ ಕೆನರಾ ಬ್ಯಾಂಕ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಸಂಘದ ಮುಖಾಂತರ ದುಡ್ಡು ತಗೊಂಡಿದ್ದಾರೆ, 1-2 ಲಕ್ಷನ, ಒಂದು 10 ಜನ ಸೇರಿ.
10 ಜನ ಸಂಘ ಸೇರಿದ್ಮೇಲೆ ಅದನ್ನ ಒಂದು 2-3 ಜನ ಕಟ್ಟಿಲ್ದವ್ರು ಇರ್ಬೋದು. ಆ ಕಟ್ಟಿಲ್ದಿರೋದಕ್ಕೆ ಯಾವ್ದೋ ಒಬ್ರು ವ್ಯಕ್ತಿ ಅವರು ಲೋನ್ ತಗೋಬೇಕು ಬೇರೆ ಕಡೆ. ಆ ಲೋನ್ ತೆಗೋಕ್ಕೋಸ್ಕರ ಅವರ ಅಕೌಂಟ್ ಅಲ್ಲಿ ಹಾಲೊಂದು ದುಡ್ಡು ಎಲ್ಲಾನು ಸರೆಂಡರ್ ಮಾಡ್ಕೊಳ್ತಾ ಇದಾರೆ, 1 ರೂಪಾಯಿ ಕೊಡ್ತಾ ಇಲ್ಲ. ಆನಂತರ ಅದನ್ನ ಕ್ಲೋಸ್ ಮಾಡಕ್ ಹೋಗ್ತಿರ್ಲಿಲ್ಲ. ಅದೇನಂದ್ರೆ ಗೋಲ್ಡ್ ಫ್ರೆಶ್ ಮಾಡಿದ್ದಾರೆ ಅವರು ಆ ಗ್ರೂಪ್ ಅಲ್ಲಿ ಎಲ್ಲಾ ಕಟ್ಟಿದ್ದಾರೆ, 1-2-3 ಜನ ಕಟ್ಟಿಲ್ಲ. ಆ ಗೋಲ್ಡ್ ಫ್ರೆಶ್ ಮಾಡಿದಾರಲ್ಲ ಕೊಡಲ್ಲ ನೀವು ಅವ್ರನ್ನೆಲ್ಲ ಕಟ್ಸಿ ಅಂತ. ಪಾಪ ಗೋಲ್ಡ್ ಬೇರೆ ಅದು ಬೇರೆ, ಜೊತೆ ಹಾಲನ್ ಡೈರಿ ದುಡ್ಡೇನ್ ಹಾಲೇನ್ ಹಾಕ್ತಾರೆ ಆ ದುಡ್ಡು ಸಹ ಹೋಲ್ಡ್ ಮಾಡಿದ್ದಾರೆ. ಹಾಲಿನ ದುಡ್ಡು ಹೋಲ್ಡ್ ಮಾಡಂಗಿಲ್ಲ ಲೆಕ್ಕ ರೈತರು ಯಾವುದೇ ಕಾರಣಕ್ಕೂ, ಅದು ಸಹ ಹೋಲ್ಡ್ ಮಾಡಿದ್ದಾರೆ. ಕೆನರಾ ಬ್ಯಾಂಕ್ ಅಲ್ಲಿ ನಾವು ಕೇಳಕ್ ಹೋದಾಗ ಏನ್ ಹೇಳಿದ್ರು, ಇಲ್ಲ ನಾವು ಕೊಡಕ್ಕಾಗಲ್ಲ ಒಡ್ಮೇನ ಅಂತ ಹೇಳಿದ್ರು. ಗೋಲ್ಡ್ ಕೊಡೋಕೆ ಬೇಕಾದ್ರೆ ಇದ್ರ ಮೇಲೆ ಮತ್ತೆ ಸಾಲ ಕೊಡ್ತೀವಿ, ಬಟ್ ಗೋಲ್ಡ್ ಮಾತ್ರ ನಾವು ಬಿಡ್ಸಕ್ಕೆ ಕೊಡೋಲ್ಲ ಅಂತ. ಅದು ಯಾವ ತರ ಅಂತ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಸಹ ಒಂದ್ಸರಿ ಮಾತಾಡಿದೀವಿ. ಹಾಗೆ ಎಲ್ಲರೂ ಒಂದ್ಸಲಿ ಬ್ಯಾಂಕ್ ಅಲ್ಲಿ ಪ್ರತಿಯೊಬ್ಬರ ಸಮಸ್ಯೆ, ಒಬ್ರು ಸಮಸ್ಯೆ ಅಲ್ಲ, ಎಷ್ಟೋ ರೈತರುಗಳಿಗೆ ಇದು ಸಮಸ್ಯೆ ಆಗಿದೆ. ಆಮೇಲೆ ಅದು ಬ್ಯಾಂಕ್ಗಳಲ್ಲಿ ನಿಮಗೆ ಸರ್ಕಾರದಿಂದ ಬರತಕ್ಕಂಥ ಗೃಹಲಕ್ಷ್ಮಿ ದುಡ್ಡು ಆಗಿರ್ಬೋದು, ನರೇಗಾದಿಂದ ಬರೋ ದುಡ್ಡಾಗಿರ್ಬೋದು, ಕಿಸಾನ್ ಸಮ್ಮಾನ್ ಬರೋ ದುಡ್ಡಾಗಿರ್ಬೋದು, ಹಾಲಿನ ದುಡ್ಡಾಗಿರ್ಬೋದು, ಸರ್ಕಾರದಿಂದ ರೈತರಿಗೆ ಕೊಡೋ ಸವಲತ್ತುಗಳ ದುಡ್ಡನ್ನ ಯಾವುದೇ ಜಮಾ ಮಾಡ್ಕೊಂಡು RBI ಇನ್ಸ್ಟ್ರಕ್ಷನ್ಸ್ ಇದೆ, ರಾಜ್ಯ ಸರ್ಕಾರದಿಂದ ಇನ್ಸ್ಟ್ರಕ್ಷನ್ಸ್ ಇದೆ. ಅದನ್ನ ಯಾರು ಬ್ಯಾಂಕ್ ಅಲ್ಲಿ ಅದನ್ನ ತಡೆ ಹಿಡಿದಿದೆ ಅಂತ ಆದಾಗ ನೀವು ಅದನ್ನ ಸರಿಪಡಿಸ್ಕೊಂಡು ರೈತ ಸಂಘಟನೆಗಳ ಮುಖಾಂತರ ಮಾಡೋ ಕೆಲಸ ಮಾಡಬೇಕು. ಈಗ ಇದನ್ನ ಅವ್ರಿಗೆ ಗೋಲ್ಡ್ ರೀತಿ ಫ್ಲೆಕ್ಸ್ ಮಾಡಿ ಅವ್ರ ಮಗನಿಗೆ ಫೀಸ್ ಕಟ್ಕೊಂಡು ಬೇರೆ ಕ್ರೆಡಿಟ್ ಮಾಡೋದಕ್ಕೆ ತೊಂದರೆ ಕೊಟ್ಟಿದ್ದ ಅವನು ಕೊಡೋದಿಲ್ಲ, ಸಾಲ ಪಡಿಸಿ ಅದು ಮಾಡಿ ಅಂತ. ಈ ಬ್ಯಾಂಕ್ ಏನ್ ಮಾಡ್ತಾರೆ, ಈ ಗುಂಪು ಸಾಲ ಕೊಡುವಾಗ ಏನ್ ಮಾಡ್ತಾರೆ, ಹಣಕಾಸಿಗೋಸ್ಕರ ಯಾವ ಮಧ್ಯವರ್ತಿಗಳ ಕರ್ಕೊಂಡು ಬಂದು ಅದನ್ನ ಮಾಡಿಸಿ ಅವ್ರಿಗೆ ದುಡ್ಡು ಮುಖಾಂತರ ಅವ್ರಿಗೆ ಸಾಲ ಕೊಟ್ಟು ಹೆಂಗೆ ಮಾಡುವಂತ ಕೆಲಸ ಈ ಬ್ಯಾಂಕ್ಗಳು ಈಗ ಸಾಕಷ್ಟು ಮಾಡ್ತಾ ಇದ್ದಾವೆ. ಈ ಗುಂಪು ಸಾಲ ಅನ್ನೋದು ಒಂದು ದೊಡ್ಡ ದಂಧೆ ಆಗಿದೆ ಇವತ್ತು. ಸೊ ಇದನ್ನ ನೀವು ಬಗೆಹರಿಸ್ಕೋಬೇಕು ಅಂತಂದಾಗ ಅವ್ರು ಗೋಲ್ಡ್ ಸಾಲ ಕೊಡಕ್ ಬರ್ಲಿಲ್ಲ.